ಈಗಾಗಲೇ ಮೈಸೂರು ಅರಮನೆ, ಮೈಸೂರು ಸಂಸ್ಥಾನಕ್ಕೂ ಉಡುಪಿಗಿರ್ತಕ್ಕಂಥ ಒಂದು ಸಂಬಂಧ ಆಗಲೇ ಒಂದಷ್ಟು ಉಲ್ಲೇಖ ಮಾಡಿದ್ದಾರೆ. ಭಾಳ ಒಂದು ನಿಕಟವಾದಂಥ ಸಂಬಂಧ ಇದೆ. 200 ವರ್ಷ ಹಿಂದೆಯಿಂದನೂ ಕೂಡ ಸತತವಾಗಿ ಸಂಪರ್ಕದಲ್ಲಿ ಇರ್ತಕ್ಕಂಥ ಒಂದು 2 ಸಂಸ್ಥೆಗಳು ಜೊತೆಗೆ ಬೆಳೆದಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರುವಂಥದ್ದು ಸಂಗತಿ. ಉಮ್ಮಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲೂ ಇಲ್ಲಿಗೆ ಬಂದಿದ್ದರು. ಧರ್ಮಸ್ಥಳಕ್ಕೆ ಪ್ರಥಮ ಒಂದು ಮಂಜುನಾಥೇಶ್ವರ ಸ್ವಾಮಿ ದರ್ಶನ ಮಾಡಿ ಕುಕ್ಕೆಗೆ ಬಂದು, ನಂತರ ಶೃಂಗೇರಿಗೆ ಬಂದು, ನಂತರ ಇಲ್ಲಿ ಉಡುಪಿಗೆ ಬರ್ತಾರೆ. ಅದೇ ಸಂದರ್ಭದಲ್ಲಿ ಆ ಒಂದು ಎಲ್ಲ ಆಭರಣಗಳನ್ನು ಅವರು ದಾನ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಅವರು ಇಲ್ಲಿ ಮತ್ತು ಧರ್ಮಸ್ಥಳಕ್ಕೆ ವಿನಂತಿ ಮಾಡ್ತಾರೆ, ಒಂದು ಯಕ್ಷಗಾನ ತಂಡವನ್ನು ನಮ್ಮ ಮೈಸೂರು ಅರಮನೆಗೆ ನೀವು ಕಳಿಸ್ಬೇಕು ಅಂತ. ಯಾಕಂದರೆ ಮೈಸೂರು ಅರಮನೆ ಒಂದು ದರ್ಬಾರದಕ್ಕೂ ಕೂಡ ಆ ಒಂದು ಯಕ್ಷಗಾನ ಒಂದು ಪ್ರದರ್ಶನ ಆಗಬೇಕು ಅಂತ ಅವರು ವಿನಂತಿ ಮಾಡ್ತಾರೆ. ಅದಾದ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರವ್ರ ಕಾಲದಲ್ಲಿರ್ಬೋದು, ಅವ್ರ ತಂದೆಯಾದಂಥ ಚಾಮರಾಜ ಒಡೆಯರ ಕಾಲದಲ್ಲಿರ್ಬೋದು, ಅನೇಕ ಒಂದು ಕಥೆಗಳಿದ್ದಾವೆ. ನಮ್ಮ ಮೈಸೂರು ಅರಮನೆ ಮೆಟ್ಲು ಹತ್ತುವಾಗ ನಾವು ಪಾಲಿಮಾರ್ ಮಠ ಮತ್ತು ಪುತ್ತಿಗೆ ಮಠದ ಒಂದು ಚಿತ್ರಗಳು ನೋಡ್ತಾನೆ ನಾವು ಎಂಟರ್ ಆಗೋದು. ಸೊ ಅದಕ್ಕಾಗಿ ಆ ಪಿಕ್ಚರ್ಗಳು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಪಾಲಿಮಾರ್ ಮಠದ ಶ್ರೀಪಾದಂಗಳವರು ಮೈಸೂರು ಅರಮನೆಗೆ ಬಂದು ಅಲ್ಲೇ ಪೂಜೆ ಸಲ್ಲಿಸಿದ್ರು. ಪುತ್ತಿಗೆ ಮಠದ ಶ್ರೀಪಾದಂಗಳವರು ಬೆಂಗಳೂರು ಅರಮನೆಗೆ ಬಂದು ಪೂಜೆ ಸಲ್ಲಿಸಿರ್ತಕ್ಕಂಥ ಚಿತ್ರಗಳು ಇವತ್ತವರೆಗೂ ಅಲ್ಲೇ ಅರಮನೆ ಒಂದು ಮೆಟ್ಲು ನಾವು ಒಳಗೆ. ಜೊತೆಗೆ ಇವತ್ತವರೆಗೂ ನಾವು ಉಲ್ಲೇಖ ಮಾಡ್ತಾ ಇರ್ತೀವಿ, ಆದಾಮಾರ್ ಮಠದಲ್ಲಿ ಒಂದು ಬಾಗಿಲು ಒಂದು ಸ್ವಲ್ಪ ಅಗಲ ಇದೆ. ಅದು ಕಾರಣ ಒಂದೇನೆ, ನಮ್ಮ ತಾತನವ್ರಿಗೆ ಅಲ್ಲಿ ಎಂಟ್ರಿ ಮಾಡೋದಕ್ಕೆ ಅವಕಾಶ ಮಾಡೋದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಅಗಲ ಮಾಡಿದ್ರು ಅಂತ ಒಂದು ದಂತಕಥೆ ಇವತ್ತವರೆಗೂ ನಾವು ಉಲ್ಲೇಖ ಮಾಡ್ತಾ ಇರ್ತೀವಿ. ಈ ಥರ ಅನೇಕ ಒಂದು ಕಥೆಗಳಿದ್ದಾವೆ, ಸಂಗತಿಗಳಿದ್ದಾವೆ. ನಾವು ಉಲ್ಲೇಖ ಮಾಡ್ತಾ ಹೋಗ್ತಾ ಇದ್ದರೆ ಇಡೀ ದಿನ ನಾವು ಹೇಳ್ತಾ ಇರ್ಬೋದು. ಆದರೆ ಆ ಒಂದು ಸಂಬಂಧದೊಂದಿಗೆ ಒಳ್ಳೆ ಧಾರ್ಮಿಕ ಹೋರಾಟವನ್ನು ಆಗಬೇಕಾಗಿರೋದು ಈ ಕಾಲದಲ್ಲಿ ಅತಿ ಅವಶ್ಯ. ಆ ನಿಟ್ಟಿನಲ್ಲಿ ನಮ್ಮ ಸೇವೆ ಸಂಪೂರ್ಣವಾಗಿ ಇಲ್ಲಿ ಸಮರ್ಪಣೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಧಾರ್ಮಿಕ ಒಂದು ರಕ್ಷಣೆಗಾಗಿ ನಾವೆಲ್ಲರೂ ಜೊತೆಗೆ ನಿಂತು, ಏನು ಇಲ್ಲಿ 800 ವರ್ಷದ ಒಂದು ಇತಿಹಾಸ ಇದೆ, ನಿರಂತರವಾಗಿ ಲೋಕ ಕಲ್ಯಾಣಕ್ಕಾಗಿ, ಧರ್ಮದ ರಕ್ಷಣೆಗಾಗಿ ಅಷ್ಟಮಠಗಳು ಏನು ಸೇವೆ ಮಾಡಿದ್ದಾರೆ, ನಾವು ಎಷ್ಟು ಮರ್ಯಾದೆಗಳು ಕೊಟ್ಟರು ಸಾಲದು. ಆದರೂ ಸಹ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪರ್ಯಾಯ ಶಿರೂರು ಮಠದ ಶ್ರೀಪಾದಂಗಳವರಿಗೆ ನನ್ನ ಗೌರವವನ್ನು ಸಲ್ಲಿಸುತ್ತಾ, ಎಲ್ಲ ಅಷ್ಟಮಠಕ್ಕೆ ನನ್ನ ಹೃತ್ಪೂರ್ವಕವಾದಂಥ ಗೌರವವನ್ನು ಸಲ್ಲಿಸುತ್ತಾ, ಅರಮನೆಯ ಪರವಾಗಿ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ, ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳು. ಉಡುಪಿಗೆ ಬರೋದೇ ಒಂದು ಸೌಭಾಗ್ಯ. ನಾನು ಯಾವುದೇ ರೀತಿ ಅದನ್ನ ಏನು ಆ ಭಾವನೆಯನ್ನು ಅಭಿವ್ಯಕ್ತಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದು ಬರೀ ಅನುಭವಿಸುವಂಥದ್ದು ಒಂದು ಭಾವನೆ. ಅದು ಬರ್ತಾ ಇರ್ತೀವಿ ನಾವು. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು. ಜೈ ಭಾರತ್ ಮಾತೆ, ಜೈ ಕರ್ನಾಟಕ. ಶ್ರೀ ಕೃಷ್ಣ ಅರ್ಪಣಿಸ್ತೀವಿ.